ಸ್ನೇಹಿತರೆ ನಮಸ್ಕಾರ. ರಾಜಕೀಯದ ಮತ್ತೊಂದು ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ ಮಂತ್ರಿ ಮಂಡಲ ವಿಸ್ತರಣೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನು 14 ಮಂತ್ರಿ ಮಂಡಲ ಇಟ್ಕೊಂಡ್ ಕುಂತಾರ, ಅದನ್ನ ಮುಂದುವರಿಸಬೇಕಾಗುತ್ತೆ. ಅಂದ್ರೆ 31 ಅಥವಾ 32 ಮಂತ್ರಿ ಮಂಡಲಗಳು ಸೇರಿ ಒಂದ್ ಮಂತ್ರಿ ಮಂಡಲ ಆಗುತ್ತೆ. ಇನ್ನು 18 ಅಥವಾ 17 ಮಿನಿಸ್ಟರ್ ಸೀಟ್ ಕೊಡಬೇಕು, ಕ್ಯಾಬಿನೆಟ್ಗೆ ಕೊಡಬೇಕಾಗುತ್ತೆ. ಈ ವಿಚಾರವಾಗಿ ಹೇಳ್ಬೇಕಪ್ಪ ಅಂತಂದ್ರ ಇದನ್ನ ದೆಹಲಿಗೆ ಹೋಗಿ ಕೇಂದ್ರ ವರಿಷ್ಠರಿಗೆ ಪಟ್ಟಿ ಕೊಟ್ಟು ಅವ್ರು ಫೈನಲ್ ಮಾಡ್ಕೊಂಡು ಬಂದಿರೋ ಸಾಧ್ಯತೆ ಐತಿ. ಇನ್ನೇನು ಅದು ಇಂಪ್ಲಿಮೆಂಟ್ ಆಗ್ಬೇಕು, ಇನ್ನೇನು ಜಸ್ಟ್ ಆಗತ್ತೆ. ಅದರ ಒಂದು ಪ್ರಾದೇಶಿಕವಾಗಿ ವಿಚಾರ ಮಾಡಿದ್ರಪ್ಪ ಅಂತಂದ್ರ ಈ ಸರ್ಕಾರದವರು ತಮಗ ಅಂದ್ರೆ ಯಾರು ಒಳ್ಳೆ ವರ್ಕರ್ ಅನ್ನೋದನ್ನ ಪಟ್ಟಿ ತಗೊಂಡೋಗಿ ಅಲ್ಲೇ ಗ್ರೀನ್ ಸಿಗ್ನಲ್ ತಗೊಂಡ್ಬರ್ಬೇಕು ಹೊರತು ಅವ್ರು ಹೇಳ್ದಂಗ ಕೇಳ್ಬೇಕು ಅನ್ನೋದು ಸ್ವಲ್ಪ ಯಾಕೋ ಸರಿ ಅಂತ ಅನ್ಸೋಲ್ದು. ಯಾಕಂತಂದ್ರ ಇಲ್ಲೇ ಪ್ರಾದೇಶಿಕಕ್ಕೆ ಮಹತ್ವ ಕೊಡ್ಬೇಕಾಗತ್ತ. ಪ್ರಾದೇಶಿಕ ಅಂತಂದ್ರೆ ಸ್ಥಳೀಯವಾಗಿ ನಮ್ಮ ಕರ್ನಾಟಕದಿಂದ ಏನೇನ್ ಸಮಸ್ಯೆಗಳು ಅದಾವು, ಯಾರ್ಯಾರು ವರ್ಕರ್ ಕೆಲಸಗಾರ ಅದಾರ ಅನ್ನೋದು ಗೊತ್ತಾಗುತ್ತೆ ಹೊರತು ದಿಲ್ಲಾಕ್ ಕುಂತವ್ರಿಗೆ ಇದ್ರ ಬಗ್ಗೆ ಗೊತ್ತಾಗಂಗಿಲ್ಲ. ನಾವು ವರದಿ ಕೊಟ್ಟಾಗ ಅರ್ಥ ಆಗ್ತಿರ್ತೈತಿ. ಹಿಂಗಾಗಿ ಸ್ಥಳೀಯವಾಗಿ ಸ್ವಲ್ಪ ಜಾಸ್ತಿ ಮಾನ್ಯತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಡ್ಬೇಕಾಗಿತ್ತು. ಕೊಡದೇ ಇರೋದು ಅದು ಸ್ವಲ್ಪ ಖೇದಕರ ಸಂಗತಿ ಇರ್ಲಿ. ಇನ್ನು ಈ ಮಂತ್ರಿ ಮಂಡಲದೊಳಗ ಯಾರ್ಯಾರು ಸೇರ್ಕೋಬಹುದು, ಯಾರ್ಯಾರು ಸೇರ್ಕೋಲಿಕ್ಕಿಲ್ಲ ಅನ್ನೋದು ಬಹುಶಃ ಯಾವ್ದು ಲೆಕ್ಕಕ್ಕೆ ಸಿಗೋಲ್ದು. ಯಾಕಂತಂದ್ರ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗೈತಿ. ಅದ್ರೊಳಗ ಸ್ವಲ್ಪ ಮುಂಚೂಣಿ ಒಳಗೆ ಇದ್ದಿದ್ದಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲಾ ಒಂದು ಹುನಗುಂದ ಕ್ಷೇತ್ರದ ವಿಜಯಾನಂದ ಕಾಶ್ಯಪ್ನವರು. ಬಹುಶಃ ಇದು ಹಗಲ್ಗನಸು ಅಂತನ ಅನ್ಕೋಬಹುದೇನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಸಚಿವ ಸ್ಥಾನ ಒಲಿತೈತೆ ಅನ್ನೋದು ಯಾವ ಆಂಗಲ್ದಿಂದನೂ ಅನ್ಸವಲ್ದು. ಇರ್ಲಿ. ಅದು ಬಿಟ್ರಪ್ಪ ಅಂತಂದ್ರ ಕೊಪ್ಪಳ ಜಿಲ್ಲೆಗೆ ಹಿಂದುಳಿದ ಕೊಪ್ಪಳ ಜಿಲ್ಲೆ, ಹೈದರಾಬಾದ್ ಕರ್ನಾಟಕ ಭಾಗದ ಕೊನೆಯ ಜಿಲ್ಲೆ ಕೊಪ್ಪಳ ಜಿಲ್ಲೆಕ್ಕೆ ಯಾರು ಸಚಿವರಾಗ್ತಾರ ಅನ್ನೋದು. ಈ ಹಿಂದ ಶಿವರಾಜ್ ತಂಗಡಗಿ ಅವರು ಸಚಿವರಾಗಿದ್ರು, ಒಂದ್ 2-3 ಸಾರಿ ಸಚಿವರಾದ್ರು. ಈ ಜಿಲ್ಲಾವಾರು ನಾ ಮಾತಾಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರುನು ಇದ್ರು. ಅದು ಬಿಟ್ರಂದ್ರ ದೂರಿನ ಬಸವರಾಜ ರಾಯರೆಡ್ಡಿ ಅದಾರ. ಅದು ಬಿಟ್ರಪ್ಪ ಅಂತಂದ್ರ ಕುಷ್ಟಗಿ ಕ್ಷೇತ್ರದ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಪ್ಪ ಅವರು ಇದ್ರು. ಅವರಿಗೆ ನಾವು ಮಾತನಾಡಿಸೋ ಪ್ರಯತ್ನನೂ ಮಾಡಿದ್ವಿ ಮತ್ತು ಒಂದು ಸಂಪಾದಕಿ ಅನ್ನೋ ಸ್ಟೈಲ್ ಒಳಗ ನಮ್ಮ ಅಭಿಪ್ರಾಯನೂ ವ್ಯಕ್ತಪಡಿಸೋ ಪ್ರಯತ್ನ ಮಾಡಿದ್ವಿ. ಯಾಕಪ್ಪ ಅಂತಂದ್ರ ಅವರೊಬ್ಬ ಮಾಜಿ ಸಚಿವರು ಮತ್ತೆ ಮುತ್ಸದ್ದಿ, ಅವ್ರಿಗೆ ಯಾಕೆ ಕರ್ಕೊಂಬಂದು MLC ಇನ್ನೊಂದು ಮಾತನ್ನು ಮಾಡಿ ಯಾಕ ನೀವು ಸಚಿವ ಸ್ಥಾನ ಕೊಡಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯನು ನಾವು ಹಂಚಿಕೊಂಡಿದ್ವಿ ನಿಮ್ ಜೊತೆಗೆ. ಗೊತ್ತಿಲ್ಲಪ್ಪ ಅಂತಂದ್ರ, ನೋಡಿಲ್ಲ ಅಂತಂದ್ರ ಒಂದು ವಿಡಿಯೋ ಐತಿ, ಅದನ್ನ ಹೋಗಿ ನೋಡ್ಕೊಂಡ್ ಬರ್ರಿ. ಇನ್ನು ಕೊಪ್ಪಳ ಜಿಲ್ಲೆಗೆ ಸಚಿವ ಸ್ಥಾನ ನಾವ್ ಯಾಕೆ ಕೇಳಬೇಕು, ಒಬ್ಬ ಪತ್ರಕರ್ತನಾಗಿ ಕೇಳಬಹುದಾ ಅಂದಾಗ, ಪತ್ರಕರ್ತನಾಗಿ ಸಚಿವ ಇಂಥವ್ರೇ ಆಗ್ಬೇಕು ಅಂತ ಅನ್ನೋದು ಲಾಬಿ ಮಾಡ್ದಂಗ ಆಗುತ್ತಾ? ಕೇಳಬಾರದು, ಸರಿ. ಆದರೆ ಒಂದು ಕೊಪ್ಪಳ ಜಿಲ್ಲೆ ಅಥವಾ ಆ ಜಿಲ್ಲೆಗೆ ಆಗ್ಬೇಕಾಗಿರುವಂತಹ ಸ್ಥಾನಮಾನಗಳು ಅಥವಾ ಸಚಿವ ಸ್ಥಾನ ಅಥವಾ ಅಭಿವೃದ್ಧಿ ಅನ್ನೋ ವಿಚಾರ ಬಂದಾಗ ನಾವು ಅದನ್ನ ತಡೆಯಕ ಆಗಂಗಿಲ್ಲ. ಯಾಕಂತಂದ್ರೆ ನಾವು ಇಲ್ಲೇ ಅಭಿವೃದ್ಧಿ ಪರ ಅಂತ ಇರ್ತೀವಿ. ಒಂದು ಜಿಲ್ಲೆಗೆ ಒಬ್ಬ ಸಚಿವ ಬೇಕೇ ಬೇಕು, ಉಸ್ತುವಾರಿ ಸಚಿವನು ಬೇಕೇ ಬೇಕು. ಎಲ್ಲಿಂದಾನೋ ಉಸ್ತುವಾರಿಗಳು ಅವ್ರು ಬಂದಾಗ ಹಾರ ತುರಾಯಿ ಪೇಟ ಇನ್ನೊಂದು ಮತ್ತೊಂದು ಅಂತ ಅನ್ನಕ ಆಗಂಗಿಲ್ಲ. ಸ್ಥಳೀಯವಾಗಿ ಒಬ್ಬ ಸಚಿವ ಇದ್ದಾಗ ಎಲ್ಲರೂ ತಮ್ಮ ಅಳಲನ್ನ ತೋಡ್ಕೋಬಹುದು ಅನ್ನೋದು ಒಂದು ಸಾಂವಿಧಾನಿಕ ಮಾತು. ಹಿಂಗಾಗಿ ಸ್ಥಳೀಯವಾಗಿ ಯಾರಾಗಬಹುದು ಸಚಿವರು ಅನ್ನೋದು ನಾವು ಕೂಡ ಸ್ವಲ್ಪ ಗಮನ ಹರಿಸುವಂತ ವಿಚಾರ. ಇದ ಕೊಪ್ಪಳ ಜಿಲ್ಲಾ ವಿಚಾರಕ್ಕೆ ಬಂದಪ್ಪ ಅಂತಂದ್ರ ಶಿವರಾಜ್ ತಂಗಡಗಿ ಅವರಿಗೆ ಬಹುಶಃ ಒಂದು ಸಚಿವ ಸ್ಥಾನ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತ. ಹೆಚ್ಚು ಕೇಳಿ ಬರ್ತಾ ಇರೋ ಹೆಸರು ಏನಪ್ಪಾ ಅಂತಂದ್ರ ರಾಘವೇಂದ್ರ ಹಿಟ್ನಾಳ್ ಅವರು. ಇವರು ಎಲಿಜಿಬಲ್ ಅಂತ ಕೇಳಿದಾಗ ಅದು ಎಲಿಜಿಬಲ್ ಅಂತ ಅನಿಸ್ಲಿಕ್ಕಿಲ್ಲ. ಆದ್ರೂ ಅವ್ರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನೋದು ಎಲ್ಲೋ ಒಂದ್ ಕಡೆ ಒಂದು ರೂಮರ್. ಯಾಕೆ ರಾಯರೆಡ್ಡಿ ಅವ್ರಿಗೆ ಕೊಡಬಾರ್ದು ಅಂತ ಅನ್ಸುತ್ತ. ಬಹುಶಃ ರಾಯರೆಡ್ಡಿ ಅವರಿಗೆ ಕೊಡೋ ಸಾಧ್ಯತೆ ಅಂತೂ ಇಲ್ವೇ ಇಲ್ಲ. ಅದಕ್ಕೆ ನಾವು ಆಗಲೇ ಹೇಳಿದ್ವಿ, ನಾವು ನಮ್ಮ ಅಭಿಪ್ರಾಯ ಮತ್ತೆ ಸಂಪಾದಕಿ ಅನ್ನೋ ಸ್ಟೈಲ್ ಒಳಗೆ ಯಾಕೆ ನಾವು ಮಾತಾಡಿದ್ವಿ ಅಂತಂದ್ರೆ, ಮುತ್ಸದ್ದಿತನ ಮೆರೆದಿರೋ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅಂತವ್ರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಕೊಪ್ಪಳ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಕ್ಕಂಗಾಗತ್ತ, ಕೊಪ್ಪಳ ಜಿಲ್ಲೆಗೆ ಒಂದು ಉಸ್ತುವಾರಿ ಸಿಕ್ಕಂಗಾಗತ್ತ. ಮತ್ತು ಸುಮಾರು ವರ್ಷದಿಂದ ಅಂದ್ರೆ ಕುಷ್ಟಗಿ ಅಂತ ವಿಚಾರ ಮಾಡಿದಾಗ ಇಲ್ಲಿ ಯಾವೊಬ್ಬರು ಸಚಿವರಾಗಿ ಸಂಪುಟದೊಳಗ ಸೇರ್ಕೊಂಡಿಲ್ಲ. ಅದು ಒಂದು ಘನತೆ ವಿಚಾರ ಆಗ್ಬೋದು ಮತ್ತು ಈ ಭಾಗದ ಅಭಿವೃದ್ಧಿ ವಿಚಾರ ಆಗ್ಬೋದು ಅನ್ನೋ ಕಾರಣಕ್ಕ ಅದರ ಬಗ್ಗೆ ನಾವು ಮಾತಾಡ್ತೀವಿ ಹೊರತು ಅದು ಬಿಟ್ರಂದ್ರೆ ಸಚಿವರು ಮಂತ್ರಿ ಮಂಡಲ ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ. ನಮಗೇನ್ ಬೇಕು ಅಂತಂದ್ರೆ ಮುಖ್ಯವಾಗಿ ಅಭಿವೃದ್ಧಿ ಬಿಟ್ರೆ ಮತ್ತೆ ನಾವು ಯಾವ್ದು ವಿಚಾರ ಮಾಡಲ್ಲ. ಏನೇ ವಿಚಾರ ಮಾಡಿದ್ರು ಅಭಿವೃದ್ಧಿ ವಿಚಾರವಾಗಿ ಮಾತಾಡಿರ್ತೀವಿ. ಇನ್ನ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಏನು ಸಚಿವ ಸ್ಥಾನ ಆಕಾಂಕ್ಷೆನು ಪ್ರಬಲ ಇದ್ರು ಸಿಗ್ಲಿಕ್ಕಿಲ್ಲ, ಆದ್ರೂ ಸಿಗುತ್ತಂತ ಅನ್ಬೇಕಾದ್ರೆ ಬಹುಶಃ ಒಂದು ರಾಜಕೀಯ ಪಟುಗಳನ್ನ ಇಲ್ಲಿ ಬಳಸಿರ್ಬಹುದು ಅಂತ ಅನ್ಸುತ್ತೆ. ನಿಮ್ಮ ಮುಂದೆ ಹಂಚಿಕೊಳ್ಳೋ ಪ್ರಯತ್ನ ಅಷ್ಟೇ. ಏನ್ ಇವರು KMF ಗೆ ಫೈಟ್ ಮಾಡಕತ್ತಾರ, ನಾನು ಅಧ್ಯಕ್ಷ ಆಗ್ಲೇಬೇಕು ಅಂತ ಹೇಳಿ ಶತಾಯಿಗತಾಯಿ. ಹಿಂಗಾಗಿ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ KMF
ಅಧ್ಯಕ್ಷ ಮಾಡೋದಕ್ಕಿಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರ ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ KMF ಅಧ್ಯಕ್ಷ ಮಾಡಬಾರ್ದು ಅನ್ನೋದು ಸಹ ಇರ್ಬೋದು ರಾಜಕೀಯ ಪಟ್ಟು. ಹಿಂಗಾಗಿ ತಮ್ಮ ಸಹೋದರಗ ಮತ್ತೆ KMF ಮಾಡ್ಬೇಕು ಅಂತಂದ್ರೆ ಅದು ಸೀಟ್ ವೇಕೆಂಟ್ ಮಾಡ್ಬೇಕಾಗುತ್ತೆ, ಖಾಲಿ ಮಾಡಿಸ್ಬೇಕಾಗುತ್ತೆ. ಆ ಖಾಲಿ ಮಾಡಿಸ್ಬೇಕಂತಂದ್ರೆ ರಾಘವೇಂದ್ರ ಹಿಟ್ನಾಳ್ ಅವರು ಶತಾಯಗತಾಯ ಬಂದು ಕೂತಾರ, ಪ್ರಭಾವಿನು. ಹಿಂಗಾಗಿ ಅವ್ರಿಗೆ ಮಿನಿಸ್ಟ್ರಿ ಸೀಟ್ ಕೊಟ್ಟು ಅಂತಂದ್ರೆ ಅವ್ರು KMF ಗೆ ತಲೆ ಹಾಕಲ್ಲ. ಸೊ KMF ಗೆ ತನ್ನ ಸಹೋದರರಿಗೆ ಅವ್ರು ಕರ್ಕೊಂಡ್ ಬರ್ಬೋದು ಅನ್ನೋ ಇಂಟೆನ್ಷನ್ ಇರಬಹುದು ಅಥವಾ ಕಾಣಕತೈತಿ ಅಂತ ಅನ್ನೋದು ಬಿಟ್ಟಪ್ಪ ಅಂತಂದ್ರ ಯಾವುದೇ ರೀತಿಯಿಂದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತನ್ನೋ ಒಂದು ಇದು ಕಾಣವಲ್ದು. ಇನ್ನ ಇದು ಬಿಟ್ರಪ್ಪ ಅಂತಂದ್ರ ಇದ ಜಿಲ್ಲಾಕ 2 ಅಂತೂ ಮಂತ್ರಿಗಿರಿ ಅಂತೂ ಸಿಗಂಗಿಲ್ಲ. ಅದು ಬಿಟ್ರಪ್ಪ ಅಂತಂದ್ರ ಸಿಂಧನೂರಿನ ಬಾದರ್ಲಿ ಅವ್ರಿಗೇನೋ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಒಂದು ಊಹಾಪೋಹಗಳು ನಡೆದವು. ಯಾಕಪ್ಪ ಅಂತಂದ್ರ ಸಿಂಧನೂರಿಗೆ ಒಂದು ಸಚಿವ ಸ್ಥಾನ ಕೊಟ್ರು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ಕೊಟ್ಟಂಗಾಗತ್ತ, ಮತ್ತೆ ಅವ್ರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂಗ ಆಗತ್ತ ಅನ್ನೋದು ಒಟ್ಟಾರೆಯಾಗಿ ಇವತ್ತಿನ ವಿಶ್ಲೇಷಣೆಯಾಗಿತ್ತು. ಇಲ್ಲೇ ಇನ್ನೊಂದು ವಿಚಾರನು ನಿಮ್ ಮುಂದೆ ಸ್ಪಷ್ಟಪಡಿಸ್ಬೇಕಾಗತ್ತ ಅಂತ ಅನ್ಸುತ್ತ ಅಂತ ಅನ್ಕೋತೀನಿ. ಏನಂತಂದ್ರ ಕೊಪ್ಪಳ ಜಿಲ್ಲೆಗೆ ಏನು ಸಚಿವ ಸ್ಥಾನ ಆಕಾಂಕ್ಷಿಗಳು ಅದರಲ್ಲ ರಾಘವೇಂದ್ರ ಹಿಟ್ನಾಳ್ ಅವರು, ಆ ವಿಚಾರವಾಗಿರ್ಬೋದು ಅಥವಾ ಪತ್ರಕರ್ತರು ಕೇಳಿರೋ ವಿಚಾರವಾಗಿರ್ಬೋದು, ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡಗೌಡ ಪಾಟೀಲ್ ಅವರು ಒಂದು ಲೈಕ್ ಕಾಂಟ್ರವರ್ಷಿಯಲ್ ಸ್ಟೈಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಬಹುದು ಅನ್ನೋ ಸ್ಟೈಲ್ ಒಳಗ 50, 60, 70 ಕೋಟಿ ತನ ಡೀಲ್ ನಡೆದೈತಿ. ಬಹುಶಃ 150 ಕೋಟಿನೂ ಅದು ಆಗಬಹುದು ಒಂದು ಮಂತ್ರಿ ಸ್ಥಾನಕ್ಕ ಸಚಿವ ಸ್ಥಾನಕ್ಕ ಅಂತಾನೋ ಕಾಂಟ್ರವರ್ಷಿಯಲ್ ಸ್ಟೈಲ್ ಹೇಳ್ತಾರ. ಈ ಕಡೆ ಹೌದೂನು ಇಲ್ಲ, ಈ ಕಡೆ ಇಲ್ಲಾನು ಇಲ್ಲ, ಎರಡರ ನಡಬರ್ಕ ಅಂದ್ರ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗ ಮಾತಾಡ್ಬಿಟ್ರು. ಇದು ರಾಜಕೀಯ ಸ್ಟೇಟ್ಮೆಂಟ್ ಇದು. ಅದು ಬಿಟ್ರ ಅಂದ್ರೆ ಏನು ಇಲ್ಲ. ಇದಕ್ಕ ರಾಘವೇಂದ್ರ ಹಿಟ್ನಾಳ್ ಅವರು ಸಹ ಕೌಂಟರ್ ಕೊಟ್ಟಾರ. ಮತ್ತೆ ನೀವು ಮುಖ್ಯ ಸಚೇತಕರಾದ್ರಲ್ಲ, ನೀವೆಷ್ಟು ಕೊಟ್ಟಿರಿ ಅಂತ ರಾಜಕೀಯ ಗಿಮಿಕ್ಗಳು. ಈ ಎಲ್ಲ ರಾಜಕೀಯ ಗಿಮಿಕ್ಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಕೆಲವೊಂದಿಷ್ಟು ಎಕ್ಸಂಪ್ಷನ್ಸ್ ಇರ್ತಾವ ಸಂವಿಧಾನದೊಳಗೆ. ಏನೆಲ್ಲ ಬಹುದು ಅಂತ ಮಾತಾಡಿದ ಕೂಡಲೇ ಅದು ಕೇವಲ ಊಹಾಪೋಹ ಬಹುದಾಗತ್ ಹೊರತು ಅದು ನಿಖರತೆ ಅಲ್ಲ ಅನ್ನೋ ಸ್ಟೈಲ್ ಒಳಗ ಗಾಳ್ಯಾಗ ಗುಂಡು ಹೊಡೆದಂಗ ಆಗತ್ತ. ಇವತ್ತಿನ ವಿಶ್ಲೇಷಣೆ ಇಷ್ಟ. ಮತ್ತೆ ಸಿಗ್ತೀನಿ ನಿಮಗೆ.